ಹಾಯ್, ಎಲ್ರಿಗೂ ನಮಸ್ಕಾರ. ರಾಜಕೀಯ ಸಿನಿಮಾ ರಂಗ ರಾಶಿರಂಗಕ್ಕೆ ಎಲ್ರಿಗೂ ಸ್ವಾಗತ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶುರುವಾಗಿ 100 ವರ್ಷ ಕಳೆದಿದೆ. ಇದರ ಅಂಗವಾಗಿ ಎಲ್ಲ ಕಡೆ ರಾಜ್ಯ ಮತ್ತು ದೇಶದ ನಾನಾ ಕಡೆಯೆಲ್ಲ ಇದರ ಸಂಭ್ರಮಾಚರಣೆ ನಡೀತಾ ಇದೆ. ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲೂ ಕೂಡ RSS 100 ವರ್ಷ ಪೂರೈಸಿದ ಸಂಭ್ರಮದಲ್ಲಿ ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ಕೂಡ ಸುರಿಯೋ ಮಳೆ ಅನ್ನೋದನ್ನು ಲೆಕ್ಕಿಸದೇ ತುಂಬ ಉತ್ಸಾಹದಿಂದ ಭಾಗಿಯಾಗಿದ್ದರು. ಸೆಪ್ಟೆಂಬರ್ 27, 1925ರಲ್ಲಿ ಶುರುವಾದಂಥ ಇವತ್ತಿಗೂ ಕೂಡ ಸಮಾಜಮುಖಿ ಕೆಲಸವನ್ನು ಮಾಡ್ತಿರುವಂಥ 100 ವರ್ಷ ಇತಿಹಾಸ ಹೊಂದಿರುವಂಥ ಏಕೈಕ ಸಂಸ್ಥೆ ಅಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಬರೀ ರಾಜ್ಯ ಮತ್ತು ದೇಶದ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲೂ ಕೂಡ RSSನ ಸಂಭ್ರಮಾಚರಣೆ ಎಲ್ಲ ಕಡೆ ನಡೀತಾ ಇದೆ. ನೆರೆ ಬಂದಂಥ ಸಂದರ್ಭ ಇರ್ಬೋದು, ಕೋವಿಡ್ ಟೈಮ್ ಇರಬಹುದು, ಬೇರೆ ಇನ್ನಿತರ ಯಾವುದೇ ಕಷ್ಟದ ಸಂದರ್ಭ ಇರ್ಬೋದು, ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು ಅಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇಂಥ ಸಂಸ್ಥೆಯನ್ನು ಕೆಲವು ರಾಜಕಾರಣಿಗಳು ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ. ಇನ್ನು ಕೆಲವರು ಮುಂದುವರೆದು RSSನ ತಾಲಿಬಾನ್ಗೆ ಹೋಲಿಸ್ತಾರೆ. ಆದರೆ ಯಾರೆಲ್ಲ ರಾಜಕಾರಣಿಗಳು RSSನ ಬ್ಯಾನ್ ಮಾಡಬೇಕು ಅಂತ ಮಾತಾಡ್ತಾರೋ ಸಮಾಜಕ್ಕೆ ಅಂಥ ರಾಜಕಾರಣಿಗಳ ಕೊಡುಗೆ ಮಾತ್ರ ಶೂನ್ಯ ಅಂತ ಹೇಳ್ಬೋದು. RSS ಮಾಡುವಂಥ ಸಮಾಜಮುಖಿ ಕೆಲಸದಲ್ಲಿ ಈ ರಾಜಕಾರಣಿಗಳು ಎಳ್ಳಷ್ಟು ಕೆಲಸ ಮಾಡಲ್ಲ, ಆದರೆ ಟೀಕೆ ಮಾಡೋದಕ್ಕೆ ಮಾತ್ರ ಏನು ಕಮ್ಮಿ ಇಲ್ಲ. ಜನಪರ ಕೆಲಸ ಮಾಡಿ ಅಂತ ಮತದಾರ ಪ್ರಭುಗಳು ಅವ್ರನ್ನ ಆರಿಸಿ ಕಳಿಸಿದ್ರೆ ಜನಪರ ಕೆಲಸ ಮಾಡೋದು ಬಿಟ್ಟು ಜನರ ಪರವಾಗಿ ಕೆಲಸ ಮಾಡುವಂಥ RSS ಸಂಸ್ಥೆಯನ್ನೇ ಬ್ಯಾನ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟು ಬೇಜವಾಬ್ದಾರಿ ಕೆಲಸ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ. ದೊಣ್ಣೆ ಹಿಡ್ಕೊಂಡು ಬೆದರಿಸ್ತಾರೆ, ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ ಅಂತ ಬೇಕಾಬಿಟ್ಟಿ ಹೇಳಿಕೆಯನ್ನು ಕೊಡ್ತಿರಲ್ಲ. ಈ ಮಕ್ಕಳನ್ನು ನೋಡಿ, ಇವರು ಯಾವ ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ? ಈ ಮಕ್ಕಳಿಗೂ ಕೂಡ ಇದೇ ಥರ ಟೀಕೆ ಮಾಡ್ತೀರಾ? ಯಾರು ಏನೇ ಟೀಕೆ ಮಾಡಿದರೂ ಕೂಡ RSSನ ಕೆಲಸಗಳು ನಿಲ್ಲೋದಿಲ್ಲ. ನಿಮ್ಮ ಮುಂದಿನ ತಲೆಮಾರಿನ ರಾಜಕಾರಣಿಗಳು ಬಂದರೂ ಕೂಡ RSSನ ಬ್ಯಾನ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನೀವುಗಳು ಎಷ್ಟು ಉರಿದು ಬೀಳ್ತೀರೋ RSS ಇನ್ನೂ ವ್ಯಾಪಿಸ್ತಾನೆ ಹೋಗುತ್ತೆ, ದೇಶದಾದ್ಯಂತ ಇನ್ನೂ ಬೆಳೀತಾನೆ ಹೋಗುತ್ತೆ. ಮಳವಳ್ಳಿಯ ಪಟ್ಟಲದಮ್ಮನ ದೇವಸ್ಥಾನದ ಆವರಣದಲ್ಲಿ ಪಥಸಂಚಲನಕ್ಕೆ ವೇದಿಕೆ ಸಜ್ಜಾಗಿತ್ತು. ಪಟ್ಟಲದಮ್ಮ ತಾಯಿಯ ಆಶೀರ್ವಾದದೊಂದಿಗೆ ಪಥಸಂಚಲನ ಶುರುವಾಗಿ ಭಾರತ ಮಾತೆಗೆ ಜಯವಾಗಲಿ ಅನ್ನೋ ಘೋಷವಾಕ್ಯವನ್ನು ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆದು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಮುಕ್ತಾಯ ಆಯಿತು. ಅಲ್ಲೇ ಇರಬೇಕಾಗಿತ್ತು ನಾವು.